ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು: ವಿವಿಧ ಬೇಡಿಕೆಗಳು ಪತ್ತೆಗಾಗಿ ಪ್ರಕಟಣೆ ಹೊರಡಿಸಿರುವ ಕಮಲಾಪುರ ಪೊಲೀಸ್ ಠಾಣೆ. ಈಗ ವಾರ್ತೆಗಳ ವಿವರ. ನಿವೃತ್ತಿ ಹೊಂದುವ ಆಶಾ ಕಾರ್ಯಕರ್ತೆಯರಿಗೆ ಪಿಂಚಣಿ ಸೇರಿದಂತೆ ನಿವೃತ್ತಿ ಪರಿಹಾರ ಧನ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘ ವಿಜಯನಗರ ಜಿಲ್ಲಾ ಘಟಕದಿಂದ ಪ್ರತಿಭಟನೆ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ತಹಶೀಲ್ದಾರ್ ದ್ವಾರ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿದ್ದಾರೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ಹೊಸಪೇಟೆ ತಹಶೀಲ್ದಾರ್ ಕಚೇರಿಗೆ ಆಗಮಿಸಿದ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘ ವಿಜಯನಗರ ಜಿಲ್ಲಾ ಘಟಕವು ಇಲ್ಲಿನ ಅಧಿಕಾರಿಗಳ ದ್ವಾರ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿದ್ದಾರೆ. ಡಾಕ್ಟರ್ ಪ್ರಮೋದ್, ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತರ ಸಂಘ ವಿಜಯನಗರ ಜಿಲ್ಲಾ ಅಧ್ಯಕ್ಷ ನಾನು. ಇವತ್ತು ನಾವು ರಾಜ್ಯವ್ಯಾಪಿ ಏನು ಇಡೀ ರಾಜ್ಯದಲ್ಲಿ ಹೋರಾಟ ನಡೀತಾ ಇದೆ ಆಶಾ ಕಾರ್ಯಕರ್ತೆಯರು, ಅದರ ಭಾಗವಾಗಿ ನಾವು ಇಲ್ಲಿ ಹೊಸಪೇಟೆಯಲ್ಲಿ ಮಾಡ್ತಾ ಇದ್ದೇವೆ ವಿಜಯನಗರ ಜಿಲ್ಲೆಯಲ್ಲಿ. ಈಗೇನು ಬೆಳಗಾವಿ ಅಧಿವೇಶನ ನಡೀತಾ ಇದೆ, ಸೊ ಆ ಸಂದರ್ಭದಲ್ಲಿ ಕೆಲವೊಂದು ಆಶಾಗಳ ಬೇಡಿಕೆಗಳನ್ನ ಎತ್ತಿ ಹಿಡಿಯೋದಕ್ಕೆ ನಾವು ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಮುಖ್ಯವಾಗಿ RCH ಪೋರ್ಟಲ್ ಅಂತ ಏನಿದೆ, ಇದೊಂದು ಆ್ಯಪ್ ಏನಿದೆ, ಇದ್ರ ಮೂಲಕ ಆಶಾಗಳಿಗೆ ಸಾಕಷ್ಟು ನಷ್ಟ ಆಗ್ತಾ ಇದೆ. ಈ RCH ಪೋರ್ಟಲ್ನ ಅದನ್ನು ರದ್ದುಗೊಳಿಸಬೇಕು, ನೇರವಾಗಿ ಸರ್ಕಾರ ಹಣ ಕೊಡಬೇಕು. ಈ ಪೋರ್ಟಲ್ ಮೂಲಕ ಇದಕ್ಕೆ ಲಿಂಕ್ ಮಾಡಬಾರ್ದು ಅಂತೇಳಿ ನಾವು ಕೇಳ್ತಾ ಇದ್ದೀವಿ. ಇನ್ನೊಂದು, ಮಾಸಿಕ 12,000 ವೇತನ ನಿಗದಿ ಆಗಬೇಕು. ಹಾಗೆಯೇ ಎಷ್ಟೋ ಅವ್ರ ಆಶಾಗಳಿಗೆ ಹೆಚ್ಚುವರಿ ಕೆಲಸಗಳನ್ನು ಮಾಡಿಸ್ಕೊಳ್ತಾ ಇದ್ದಾರೆ. ಅವ್ರದ್ದು ಅಲ್ಲದೆ ಇರೋವಂಥ ಕೆಲಸಗಳು ಸಾಕಷ್ಟು ಮಾಡಿಸ್ಕೊಳ್ತಾ ಇದ್ದಾರೆ, ಇಲ್ಲದೇ ಇರೋವಂಥ ಸರ್ವೆಗಳನ್ನ ಮಾಡ್ತಾ ಇದ್ದಾರೆ. ಎಷ್ಟೊಂದು ಅವ್ರದ್ದು ಕೆಲಸಗಳು ಅಲ್ಲದೇ ಇದ್ದರೂ ಕೂಡ ಅವ್ರ ಹತ್ರ ಮಾಡಿಸ್ತಾ ಇದ್ದಾರೆ. ಅದನ್ನು ನಿಲ್ಲಿಸಬೇಕು ಅಂತ ಏನು ನಾವು ಡಿಮ್ಯಾಂಡ್ ಮಾಡ್ತೇವೆ. ಅವ್ರದ್ದು ಏನು 36 ಕಾಂಪೊನೆಂಟ್ ಏನಿದೆ, ಅವ್ರ ಕೆಲಸಗಳೇನು ನಿಗದಿ ಆಗಿದೆ ಅಷ್ಟೇ ಮಾಡಬೇಕು, ಅದನ್ನು ಹೆಚ್ಚುವರಿ ಕೆಲಸಗಳು ಅವ್ರಿಗೆ ಕೊಡಬಾರ್ದು ಅಂಥೇಳಿ ಇನ್ನಿತರ ಬೇಡಿಕೆಗಳನ್ನ ಇಟ್ಕೊಂಡು ನಾವು ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಪತ್ರವನ್ನು ಸಲ್ಲಿಸಿದ್ದೀವಿ. ಹಾಗೆಯೇ ನಾವು DHO ಮತ್ತು ಅಲ್ಲಿ RCH ಹೋಗಿ ಕೂಡ ನಾವು ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ. ನಿವೃತ್ತಿ ಹೊಂದುವ ಆಶಾ ಕಾರ್ಯಕರ್ತೆಯರಿಗೆ ಪಿಂಚಣಿ ಸೇರಿದಂತೆ ನಿವೃತ್ತಿ ಪರಿಹಾರ ಧನ ನೀಡಬೇಕು. ಆಶಾ ಸಾಫ್ಟ್ RCH ಪೋರ್ಟಲ್ಗೆ ಆಶಾ ಪ್ರೋತ್ಸಾಹ ಧನ ಜೋಡಣೆಯನ್ನ ರದ್ದುಪಡಿಸಬೇಕು. ಆಶಾ ಕಾರ್ಯಕರ್ತೆಯರಿಗೆ ಮಾಸಿಕ 12,000 ರೂಪಾಯಿ ಗೌರವ ಧನವನ್ನ ನಿಗದಿಪಡಿಸಬೇಕು. ನಿಗದಿತ ದಿನಾಂಕದೊಳಗೆ ವೇತನ ನೀಡುವ ಅಂಶ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿದ್ದಾರೆ. ಇವತ್ತು ಒಂದು ಹೊಸಪೇಟೆಯಲ್ಲಿ ತಾಲೂಕು ಕಚೇರಿ ಒಂದು ಆಶಾ ಸಮಾವೇಶವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಈಗ ಮುಂದಿನ ವಾರದಲ್ಲಿ ಬೆಳಗಾಮಲ್ಲಿ ಅಧಿವೇಶನ ಇರೋದ್ರಿಂದ ನಾವು ಎಲ್ಲ ಜಿಲ್ಲೆಗಳಲ್ಲಿ ಒಂದು ಸಮಾವೇಶ ಮಾಡಿಬಿಟ್ಟು ನಾವು ತಹಸೀಲ್ದಾರ್ ಮೂಲಕ ನಾವು ಮುಖ್ಯಮಂತ್ರಿಗೆ ಒಂದು ಮನವಿ ಸಲ್ಲಿಸ್ತಾ ಇದ್ದೀವಿ. ನಮ್ಮ ಉದ್ದೇಶ ಏನಪ್ಪ ಅಂತಂದರೆ, ನಾವಿಲ್ಲಿ ಬಂದಿರತಕ್ಕಂಥ ಉದ್ದೇಶ ಏನು ಅಂದರೆ, ನಾವು 12 ವರ್ಷದಿಂದ ಸತತವಾಗಿ ನಾವು ಸರ್ಕಾರದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ. ನಮ್ಮ ಕೆಲಸಕ್ಕೆ ತಕ್ಕ ಪ್ರತಿಫಲ ನಮ್ಮ ಸರ್ಕಾರ ಇವತ್ತಿನ ನಮಗೆ ಆಗ್ತಾ ಇಲ್ಲ. ಇವತ್ತು D ಗ್ರೂಪ್ ನೌಕರರಿಗೆ 25,000 ಸಂಬಳ ಇದೆ. ಇವತ್ತು ಒಂದು ಆಶಾ 2,500 ಜನಸಂಖ್ಯೆಗೆ ಕಾರ್ಯನಿರ್ವಹಿಸ್ತದಲ್ಲ ಅವ್ರ ಹಳ್ಳಿಗಳಲ್ಲಿ, ಒಳಗಿರ್ತಕ್ಕಂಥ ಸಂಬಳ ಕೇವಲ 5,000. ನಮ್ಮ ಸರ್ಕಾರಕ್ಕೆ ನಾವು 12 ವರ್ಷದಿಂದನೂ ರಾಜ್ಯ ಮಟ್ಟದಲ್ಲಿ ಮಾಡಿದ್ದೀವಿ, ರಾಷ್ಟ್ರ ಮಟ್ಟದಲ್ಲಿ ಮಾಡಿದ್ದೀವಿ. ಇನ್ನೂ ನಮ್ಮ ಕೂಗು ಆ ಸರ್ಕಾರಕ್ಕೆ ಕೇಳಿಸ್ತಾ ಇಲ್ಲ. ಈಗಲಾದ್ರೂ ನಾವು ಕೋವಿಡ್ ಟೈಮ್ನಲ್ಲಿ ಹೇಳಿದ್ರು, ನಮ್ಮ ಸರ್ಕಾರನೇ ನಮ್ಮ ಬಗ್ಗೆ ಮಾತಾಡ್ತು, ಸುರಿಮಳೆ ಸುರಿಸ್ತು. ಆಶೆಗಳಿಂದ ನಮ್ಮ ಆರೋಗ್ಯ ಇಲಾಖೆ ತುಂಬಿ ತುಳುಕಾಸ್ತಾ ಇದೆ ಅಂತಂದೇಳಿ ಬರೀ ಬಾಯಿಂದ ಹೇಳಿದ್ರೆ ನಮ್ಮ ಸರ್ಕಾರ ನಮ್ಮ ಹೊಟ್ಟೆ ತುಂಬ್ತಾ ಇಲ್ಲ. ಇವತ್ತು ನಮಗೆ ಬೇಕಾಗಿದ್ದ ಒಂದು ಕುಟುಂಬ ಸಾಕಲಿಕ್ಕೆ
ಒಂದು ತಿಂಗಳಿಗೆ 13ರಿಂದ 15,000 ರೂಪಾಯಿ ಹಣ ಬೇಕು. ನಾವು ಸರ್ಕಾರಕ್ಕೆ ನಮಗೆ ಪುಕ್ಕಟ್ಟೆ ಹಾಕಿ ಕೊಡ್ರಿ ಅಂತ ನಾವು ಕೇಳ್ತಾ ಇಲ್ಲ. ನಾವು ಮಾಡಿದ ಕೆಲಸಕ್ಕೆ ಸರಿಸಮನಾದ ವೇತನ ಕೊಡ್ರಿ ಅಂತಂದೇಳಿ ನಾವು ಇವತ್ತು ಜಿಲ್ಲಾ ಮಟ್ಟದಲ್ಲಿ ನಾವು ಹಳ್ಳಿಯಿಂದ ಎಷ್ಟು 7 ಗಂಟೆಗೆ ನಾವು ಮನೆ ಬಿಟ್ಟು ಇವತ್ತು ನಾವಿಲ್ಲಿ ಸಮಾವೇಶ ಮಾಡ್ತೀವಂದರೆ ಇವತ್ತು ಪತ್ರಿಕಾ ಮಾಧ್ಯಮದವರು ಪ್ರತಿಯೊಂದು ಪತ್ರಿಕೆಯಲ್ಲಿ ನಾವು ಪ್ರಕಟಿಸ್ತಾ ಇದ್ದಾರೆ. ರಾಜ್ಯ ಸರ್ಕಾರಗಳಾಗಿರ್ಬೋದು, ಕೇಂದ್ರ ಸರ್ಕಾರಗಳಾಗಿರ್ಬೋದು, ಕಣ್ಣು ಮುಚ್ಕೊಂಡು ಕೂತಿದ್ದಾರೆ ವಿನಃ ನಮ್ಮ ಬಗ್ಗೆ ಯಾರು ಕಣ್ಣು ತರೋದಿಲ್ಲ. ಇನ್ನು ಮುಂದಿನ ದಿನಗಳಾದರೂ ನಮ್ಮ ಕೆಲಸ ಏನು ಅಂತಂದೇಳಿ ಅವರು ಆ ಕೆಲಸದ ಬಗ್ಗೆ ನಮ್ಗೆ ತಕ್ಕ ಪ್ರತಿಫಲ ಕೊಡ್ತಾರೆ ಅಂತಂದೇಳಿ. ಒಂದು ಎಣ್ಣೆ ಬೀದಿಗಿಳಿತಂದ್ರೆ ಯಾಕೆ ಇಳಿಬೋದು? ಇವ ಹೆಣ್ಮಕ್ಳು ಇಷ್ಟೆಲ್ಲ ಬಂದು ಇವತ್ತು ಬೀದಿಗಿಳಿದಾರೆ, ಯಾಕೆ ಇಳಿತಿದ್ದಾರೆ? ಅವರು ಚೆನ್ನಾಗಿತ್ತಿದ್ರೆ ಇಲ್ಲಿ ಬರ್ತಿದ್ರ? ಇಲ್ಲ, ಅವರ ಪ್ರಾಬ್ಲಮ್ಸ್ ಇರೋದಕ್ಕೆ ಇಲ್ಲಿ ಬಂದಿದ್ದಾರೆ. ನಾವು ಇವತ್ತು ಮನವಿನ ತಹಸೀಲ್ದಾರಿಗೆ ಕಳಿಸ್ತಾ ಇದ್ದೀವಿ. ಅದಕ್ಕಿಂತ ಮುಂಚೆನೂ ನಾವು ಜಿಲ್ಲಾ ಮಟ್ಟದಲ್ಲಿ ಸಮಾವೇಶ ಮಾಡಿದ್ವಿ, ಮತ್ತು ನಮ್ಮ ತಾಲೂಕು ಮಟ್ಟದಲ್ಲಿ ಮಾಡಿದ್ದೀವಿ. ಈ ಸರ್ಕಾರ ನಾವು ಹೇಳಿರ್ತಕ್ಕಂಥ ವಿಷಯವನ್ನು ನಮ್ಮ ಪತ್ರಿಕಾ ಮಾಧ್ಯಮದವರು ಎಲ್ಲರಿಗೂ ಹೇಳಿ ನಮ್ಮ ಸರ್ಕಾರಕ್ಕೆ ಕೂಗು ಮುಟ್ಟಿ ಮುಂದಿನ ದಿನಗಳಾದರೂ ನಮಗೆ ನಮ್ಮ ಸಮಾನ ಕೆಲಸಕ್ಕೆ ಪ್ರತಿಫಲ ಸಿಗ್ತದೆ ಅಂತಂದೇಳಿ ನಾವು ಭರವಸೆ ಇಟ್ಕೊಂಡು ಇವತ್ತು ನಾವು ಮನವಿಯನ್ನು ತಹಸೀಲ್ದಾರಿಗೆ ಸಲ್ಲಿಸಿದ್ದೀವಿ. ಈ ಒಂದು ಕೂಗನ್ನು ಬೆಳಗಾಂ ಅಧಿವೇಶನದಲ್ಲಿ ಎತ್ತಿ ಹಿಡಿಬೇಕು ಅಂತಂದೇಳಿ ನಾವು ನಮ್ಮ ಸರ್ಕಾರದ ಪರವಾಗಿ ನಾನು ಇವತ್ತು ಕೇಳ್ತಾ ಇದ್ದೀನಿ. ಅದೇನು ಮಾಡ್ತಾರೆ ನಾವೆಲ್ಲ ಆಶಾ ಕಾರ್ಯಕರ್ತರು ಕಾದು ನೋಡಬೇಕಂತಂದೇಳಿ ನಾನು ಒಂದೆರಡು ಮಾತುಗಳನ್ನು ಮುಗಿಸ್ತೀನಿ. ಇದು ಒಂದು ದೊಡ್ಡ ರ್ಯಾಲಿ ಆಗಬೇಕು ಅಂತ ಅಂದ್ಕೊಂಡಿದ್ವಿ. ಆದರೆ ಇದು ಸಣ್ಣ ಮಟ್ಟದಲ್ಲಿ ಸರ್ಕಾರಕ್ಕೆ ಎಚ್ಚರ ಕೊಡಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಹಗರಿಬೊಮ್ಮನಹಳ್ಳಿ ತಾಲೂಕು RCPSC ಗೌರಮ್ಮ ಅಂತ ಹೇಳ್ಬಿಟ್ಟು ನಾನು AIMTVCಯಲ್ಲಿ ಹೊಸಪೇಟೆ ವಿಜಯನಗರ ಜಿಲ್ಲಾ ಕಾರ್ಯದರ್ಶಿಯಾಗಿ ನಾನು ಸಂಘದಲ್ಲಿದ್ದೀನಿ. ಈ ಒಂದು ಹೋರಾಟ ನಮ್ಮದು ರಾಜ್ಯವ್ಯಾಪ್ತಿಯಾಗಿ ಹೆಚ್ಚು ಮಾಡ್ತೀವಿ ಅಂತ ಈ ಮೂಲಕ ತೋರಿಸ್ತಾ ನಮಗೆ ಹೆಚ್ಚುವರಿ ಕೆಲಸ ಏನು ಕೊಡ್ತಾ ಇದ್ದಾರೆ, ಎಲ್ಲ ಕೆಲಸ ಕೊಟ್ಟರು ಮಾಡೋಕ್ಕೆ ರೆಡಿ ಇದ್ವಿ. ಅದೇ ರೀತಿಯಾಗಿ ಸರ್ಕಾರದವರು ನಮಗೆ ನಿಗದಿತ ವೇತನ ಮಾಡಬೇಕು, ಕಾಯಂಗೊಳಿಸಬೇಕು, ದಿನಗೂಲಿ ನೌಕರರು ಅಂತಂದೇಳಿ ಪರಿಗಣಿಸಬೇಕು. ಅದೇ ರೀತಿಯಾಗಿ ತಿಂಗಳಿಗೆ ಮಾಸಿಕ ವೇತನ 12,000 ಮಾಡಲೇಬೇಕು ಅನ್ನೋದೊಂದು ನಮ್ಮ ಒಂದು ಕಷ್ಟಕ್ಕೆ ಪರಿಹಾರ ಇದ್ದೇ ಇರುತ್ತೆ. ಒಂದೊಂದು ಆಶೆಗಳಲ್ಲಿ ಕಣ್ಣೀರು ಅದು ರಕ್ತ ಆಗಿರುತ್ತೆ. ಪ್ರತಿದಿನ ಒಂದು ಕೆಲಸದಲ್ಲಿ ಬಂದಾಗನೂ ಏನೇನೋ ಕಷ್ಟಗಳನ್ನು ಎದುರಿಸ್ತಾ ಇದ್ದಾರೆ. ಇದು ಇಲ್ಲಿಗೆ ಒಂದು ನಿಲ್ಲಬೇಕು ಅಂತ ಸರ್ಕಾರಕ್ಕೆ ಗಮನಕ್ಕೆ ತರ್ತಾ ಇದ್ವಿ. ಈ ಮೂಲಕ ನಮಗೆ ನ್ಯಾಯ ಸಿಗುತ್ತೆ ಅಂತ ಹೇಳಿ ನಮ್ಮ ಜೊತೆಗೆ ಸಾಮಾನ್ಯರು ಸಹ ನಮಗೆ ಕೈ ಜೋಡಿಸ್ತೀವಿ ಅಂತಂದೇಳಿ ಎಲ್ಲರೂ ಜೈಕಾರ ಹಾಕ್ತಾ ಇದ್ದಾರೆ. ನಾವು ಆಶಾ ಕಾರ್ಯಕರ್ತರು ಅಷ್ಟೇ ಅಲ್ಲ, ಕಟ್ಟಡ ಕಾರ್ಮಿಕರು, ದಿನಗೂಲಿ ಕಾರ್ಮಿಕರು ಎಲ್ಲರೂ ನಾವು ಜೊತೆಗಿದ್ದೀವಿ ಅಂತ ಹೇಳ್ತಾ ನಮ್ಮ ಬೇಡಿಕೆಗಳನ್ನು ಆದಷ್ಟು ಬೇಗ ಈಡೇರಿಸಲಿ, ನಮ್ಮ ಏನು ಇದೆ ಕುಂದುಕೊರತೆಗಳ ಬಗ್ಗೆ ಗಮನ ಹರಿಸಲಿ ಅಂತ ಈ 2 ವರ್ಷದಲ್ಲಿ RCH ಪೋರ್ಟಲ್ದು ಯಾವ ಆಶಾ ಕಾರ್ಯಕರ್ತರಿಗೂ ನಿಗದಿತ ಅದು RCH ಪೋರ್ಟಲ್ದು ಹಣ ಬಂದಿರುವುದಿಲ್ಲ. ಈ ಕೂಡಲೇ ಅದು ಬಿಡುಗಡೆನೂ ಆಗಬೇಕು ಅಂತ ಸರ್ಕಾರದ ಗಮನಕ್ಕೆ ತರ್ತಾ ಇದ್ದೀವಿ. ನಮಸ್ಕಾರ. ಹಿಂದೂ ರಾಷ್ಟ್ರದ ಸ್ಥಾಪನೆಗಾಗಿ ಹಿಂದೂ ಜನಜಾಗೃತಿ ಸಮಿತಿಯಿಂದ ದೇಶವ್ಯಾಪಿ ಹಲವು ಜಾಗೃತಿ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರಲಾಗುತ್ತಿದೆ. ಹೀಗೆ ನಗರದ ರೈತ ಭವನದಲ್ಲಿ ಇತ್ತೀಚೆಗೆ ಹಿಂದೂ ರಾಷ್ಟ್ರ ಜಾಗೃತಿ ಸಭೆಯನ್ನ ಏರ್ಪಡಿಸಲಾಗಿತ್ತು. ಹೀಗೆ ನಗರದ ರೈತ ಭವನದಲ್ಲಿ ಹಿಂದೂ ಜಾಗೃತಿ ಸಮಿತಿಯಿಂದ ಹಿಂದೂ ರಾಷ್ಟ್ರ ಜಾಗೃತಿ ಸಭೆಯನ್ನ ಏರ್ಪಡಿಸಲಾಗಿತ್ತು. ವಿಶ್ವದಲ್ಲಿ 157 ಕ್ರೈಸ್ತ, 52 ಇಸ್ಲಾಂ, 12 ಬೌದ್ಧ ರಾಷ್ಟ್ರ ಸೇರಿದಂತೆ 1 ಯಹೂದಿ ರಾಷ್ಟ್ರವಿದೆ. 64 ಲಕ್ಷ ಯಹೂದಿಗಳಿರುವ ಇಸ್ರೇಲ್ ದೇಶವು ಯಹೂದಿ ರಾಷ್ಟ್ರವಾಗಲು ಸಾಧ್ಯವಾಗಿದೆ. ಆದರೆ 100 ಕೋಟಿ ಹಿಂದೂಗಳಿರುವ ಭಾರತ ಹಿಂದೂ ರಾಷ್ಟ್ರವಾಗಲು ಯಾಕೆ ಸಾಧ್ಯವಾಗಿಲ್ಲ? ಹಾಗಾಗಿ ಹಿಂದೂ ಸಂಪ್ರದಾಯ, ಪೂಜೆ ಪುನಸ್ಕಾರ, ಧ್ಯಾನಗಳನ್ನ ಮಾಡುವ ಮೂಲಕ ಹಿಂದೂಗಳೆಲ್ಲರೂ ಒಗ್ಗೂಡಿ ಹಿಂದೂ ರಾಷ್ಟ್ರದ ಸ್ಥಾಪನೆಗೆ ಮುಂದಾಗಬೇಕಾದ ಅವಶ್ಯವಿದೆ ಎಂದು ಹಿಂದೂ ಜನಜಾಗೃತಿ ಸಮಿತಿಯು ಹಿಂದೂಗಳಲ್ಲಿ ಕರೆ ನೀಡಿದೆ. ಸಂಧ್ಯಾ ಸಮಯಗಳು 3: ಸೂರ್ಯ ಉದಯೋನ್ಮುಖ ಸೂರ್ಯನ ಬಂದು ಪ್ರಾತಃ ಕಾಲ, ನೆತ್ತಿ ಮೇಲೆ ಸೂರ್ಯ ಬಂದಾಗ 12 ಗಂಟೆಗೆ ಮಧ್ಯಾಹ್ನ, ಸಂಜೆ ಸೂರ್ಯ ಮೂಡೋದಕ್ಕೆ ಸೂರ್ಯಾಸ್ತ ಕಾಲ. ಇವು ತ್ರಿಸಂಧ್ಯಾ. ಈ ತ್ರಿಸಂಧ್ಯಾ ಎಷ್ಟರ ಮಟ್ಟಿಗೆ ಇರ್ತವಂದ್ರೆ ಅಷ್ಟು ಪವರ್ಫುಲ್. ಈಗ ಹೇಗೆ ನೀವು ರೇಡಿಯೇಷನ್ ಥೆರಪಿ ತಗೋಬೇಕಾದ್ರೆ ಅದರೊಳಗೆ ಮಿಷಿನ್ ಒಳಗೆ ಹೋಗಿ ನಿಮ್ದು ಸ್ಕ್ಯಾನಿಂಗ್ ಮಾಡ್ತಾರೋ ಅಥವಾ ಇದು ಮಾಡ್ತಾರೋ, ಆ ಥರ ಆ ಒಂದು ವೇವ್ಸ್ ಕೂಡ ಸೂರ್ಯನಿಂದ ಬರ್ತಕ್ಕಂಥ ಒಂದು ಕಿರಣಗಳು ಕೂಡ ಮನುಷ್ಯನ ಮೇಲೆ, ದೇಹದ ಮೇಲೆ, ಮನುಷ್ಯನ ಮನಸ್ಸಿನ ಮೇಲೆ ಪ್ರಭಾವ ಬೀರೋದ್ರಿಂದ ಆ ಕಾಲದಲ್ಲಿ ನೀವು ದೇವರನ್ನು ಸ್ಮರಿಸೋದು ಮಾಡಿದರೆ, ನಿಮ್ಮ ಕುಲದೇವತೆ ಜಪ ತಪ ಮಾಡ್ತಾ ಇದ್ರೆ
ನಿಮಗೆ ದೈಹಿಕವಾಗಿಯೂ ಮಾನಸಿಕವಾಗಿಯೂ ಒಂದು ಶಕ್ತಿಯನ್ನು ಕೊಡ್ತಕ್ಕಂತಹ ಒಂದು ಕ್ರಿಯೆ, ಒಂದು ಸಂಪ್ರದಾಯ, ಶಾಸ್ತ್ರಬದ್ಧವಾದ ವೈಜ್ಞಾನಿಕ ಕೂಡ ಈಗ ಅದು ಪ್ರೂವ್ ಆಗಿದೆ. ಅದನ್ನು ಮಾಡೋದ್ರಿಂದ ಮನುಷ್ಯನ ಮನಸ್ಸು ಸ್ಥಿಮಿತಗೊಳ್ಳುತ್ತದೆ, ಬೇವರಿಂಗ್ ಇರೋದಲ್ಲ, ಅವನ ಒಂದು ಕಾರ್ಯಗಳು ಕೂಡ ಸನ್ನಡತೆಯಿಂದ ಕೂಡಿದ್ದು ಲೋಕ ಕಲ್ಯಾಣಕ್ಕಾಗಿ ಅವನ ಮನಸ್ಸನ್ನು ಪ್ರೇರೇಪಿಸಲಾಗ್ತದೆ ಅಂತ ಹೇಳ್ತಕ್ಕಂಥ ಒಂದು ಪ್ರತೀತಿಯೂ ಇದೆ, ಅದು ಸಿದ್ಧಾಂತನೂ ಹೌದು. ನಮ್ಮ ಹೆಣ್ಣು ಮಕ್ಕಳು, ನಮ್ಮ ಸಹೋದರಿಯರನ್ನ ಕಾಲೇಜ್ ಹೋಗ್ಬೇಕಾದ್ರೆ ಒಂದು ವಸ್ತ್ರ ವಿನ್ಯಾಸವಾಗಿರ್ಲಿ, ಒಂದು ಅವ್ರ ಉಡುಗೆ ತೊಡುಗೆಗಳಾಗಿರ್ಲಿ, ಅಥವಾ ಅವ್ರ ಬೌದ್ಧಿಕ ಮಾತಿನ ಶೈಲಿಗಳಾಗಿರ್ಲಿ, ಅದನ್ನ ಕಲಿಬೇಕಂತಂದ್ರೆ ನಾವೆಲ್ಲರೂ ಮನೆಯಲ್ಲಿ ತಂದೆ ತಾಯಿಗಳು ಮೊದಲು ಸಂಸ್ಕಾರ ಕಲಿಬೇಕು. ಇದನ್ನೆಲ್ಲ ವಿಚಾರ ಮಾಡಿ ನಮ್ಮ ಧರ್ಮ ಉಳಿಬೇಕು, ನಮ್ಮ ಸಂಸ್ಕೃತಿ ಉಳಿಬೇಕು. ಮುಂದಿನ ದಿನಗಳಲ್ಲಿ ನಮ್ಮ ಹಿಂದೂ ಧರ್ಮದ ಪೂಜೆ ಪುರಸ್ಕಾರಗಳು ಯಾವಾಗಲೂ ಉಳಿಬೇಕು ಅಂತಂದ್ರೆ ನಾವೆಲ್ಲರೂ ಒಗ್ಗಟ್ಟಾಗಬೇಕು. ಯಾವುದೇ ಸಂಘಟನೆ ಇದೆ, ಶ್ರೀರಾಮ್ ಸೇನೆ ಆಗಿರ್ಬೋದು, ಬಜರಂಗ ಆಗಿರ್ಬೋದು, ವಿಶ್ವ ಹಿಂದೂ ಪರಿಷತ್ ಆಗಿರ್ಬೋದು, ಹಿಂದೂ ಜನಜಾಗೃತಿ ಸಮಿತಿ ಆಗಿರ್ಬೋದು, ಎಲ್ಲಾ ಸಂಘಟನೆಯಲ್ಲೂ ಭಾಗವಹಿಸಿ ಎಲ್ಲಾ ಸಂಘಟನೆಯ ಸಂಸ್ಕಾರಗಳನ್ನು ತಗೊಳ್ಳಿ, ಎಲ್ಲರೂ ಕೆಲಸ ಮಾಡ್ಕೊಂಡು ಹೋಗಿ ಧರ್ಮದ ಪ್ರಚಾರ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ. ವಿಶ್ವ ಹಿಂದೂ ಪರಿಷತ್ ಒಗ್ಗಟ್ಟನ್ನ ಕಲಿಸ್ಕೊಡುತ್ತೆ. ಲಾಸ್ಟ್ ಅಲ್ಲಿ ಹೇಳ್ತಾ ಇದ್ದೀನಿ, ಹಿಂದೂ ಜನಜಾಗೃತಿ ಸಮಿತಿ ಹಿಂದೂ ಧರ್ಮದ ಪ್ರಚಾರ ಮತ್ತು ಧರ್ಮ ಸಂಸ್ಕರಣೆ ಮತ್ತು ಧರ್ಮದ ಪೂಜೆ ಪುನಸ್ಕಾರಗಳನ್ನು ತಂದೆ ತಾಯಿಗಳಿಗೆ ಸಂಸ್ಕಾರ ಕೊಡೋದು ಹೇಗೆ ಅಂತ ಕಲಿಸ್ಕೊಡುತ್ತೆ. ಮಹತ್ತರವಾದ ಶಿಕ್ಷಣ ಹಿಂದೂ ಜನಜಾಗೃತಿ ಸಮಿತಿಯಿಂದ ಸಿಗುತ್ತೆ. ಎಲ್ಲಾ ಸಂಘಟನೆಗಳ ಸಂಕಲ್ಪ ಒಂದೇ, ಮಾರ್ಗದರ್ಶನ ಬೇರೆ ಬೇರೆ ಇರಬಹುದು, ಆದರೆ ಹಿಂದೂ ಧರ್ಮದ ಒಗ್ಗಟ್ಟಿಗಾಗಿ ಹೋರಾಟ ಮಾಡುವಂತಹ ಒಂದು ಮನೋಭಾವನೆ ಇಟ್ಟುಕೊಂಡು ನಾವೆಲ್ಲರೂ ಕೆಲಸ ಮಾಡಬೇಕಾಗಿದೆ ಅಂತ ಹೇಳ್ತಾ ಇದ್ದೀನಿ. ಯೋಗರಾಜ್ ಭಟ್ ಹಾಗೂ ರವಿ ಶಾಮನೂರು ಜಂಟಿ ನಿರ್ಮಾಣದ ಪದವಿ ಪೂರ್ವ ಎಂಬ ಕನ್ನಡ ಚಲನಚಿತ್ರ ಡಿಸೆಂಬರ್ 30ಕ್ಕೆ ರಾಜ್ಯವ್ಯಾಪಿ ತೆರೆ ಕಾಣಲಿದೆ. ಈ ಹಿನ್ನೆಲೆಯಲ್ಲಿ ಚಿತ್ರತಂಡದ ಪಾತ್ರಧಾರಿಗಳು ರಾಜ್ಯವ್ಯಾಪಿ ಸಂಚರಿಸಿ ಪ್ರಚಾರ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಹೀಗೆ ಪ್ರಚಾರಕ್ಕೆಂದು ಹೊಸಪೇಟೆ ನಗರಕ್ಕೆ ಆಗಮಿಸಿದ ಪದವಿ ಪೂರ್ವ ಚಿತ್ರತಂಡದ ಪಾತ್ರಧಾರಿಗಳು ಪ್ರಥಮದಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಪುತ್ಥಳಿಗೆ ಮಾಲಾರ್ಪಣೆಗೈದು ಅಪ್ಪು ಜಿಂದಾಬಾದ್ ಎಂದು ಘೋಷಣೆ ಕೂಗಿದ್ರು. ಬಳಿಕ ಸ್ಥಳೀಯ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಪದವಿ ಪೂರ್ವ ಚಿತ್ರತಂಡದ ನಾಯಕ ನಟ ಪೃಥ್ವಿ ಶಾಮನೂರ್ ರವರು 1996 ಹಾಗೂ 97ನೇ ಸಾಲಿನಲ್ಲಿ ಸ್ನೇಹ ಹಾಗೂ ಪ್ರೀತಿಗೆ ಸಂಬಂಧಿಸಿದ ಕಥೆ ಇದಾಗಿದ್ದು ಡಿಸೆಂಬರ್ 30ರಂದು ಪದವಿ ಪೂರ್ವ ಸಿನಿಮಾ ಬಿಡುಗಡೆಗೊಳ್ಳಲಿದೆ. ಹಾಗಾಗಿ ಕಲಾ ಪ್ರೇಕ್ಷಕರು ಸಿನಿಮಾ ವೀಕ್ಷಿಸಿ ಹೊಸ ಕಲಾವಿದರಿಗೆ ಆಶೀರ್ವದಿಸಬೇಕೆಂದು ಕೋರಿದ್ದಾರೆ. ಎಲ್ರಿಗೂ ನಮಸ್ಕಾರ. ನಾವು ಪದವಿ ಪೂರ್ವ ಚಿತ್ರತಂಡ ಇವತ್ತು ಬಂದಿದ್ದೀವಿ. ನನ್ನ ಹೆಸರು ಪೃಥ್ವಿ ಶಾಮ್ನೂರ್ ಅಂತ. ಪದವಿ ಪೂರ್ವ ಚಿತ್ರದಲ್ಲಿ ಹೀರೋ ಆಗಿ ಮಾಡಿದ್ದೀನಿ, ನವೀನ ಅನ್ನೋ ಒಂದು ಕ್ಯಾರೆಕ್ಟರಿಂದ. ವಿಜೇಶ್ ಅಂತ ನನ್ನ ಸ್ನೇಹಿತನ ಪಾತ್ರ ಮಾಡಿದ್ದಾನೆ. ರಜನೀಶ್ ಅಂತ ಅವರು ನನ್ನ ಸ್ನೇಹಿತರ ಪಾತ್ರ ಮಾಡಿದ್ದಾರೆ. ವೆಂಕಟ್ ಅಂತ ನನ್ನ ಸ್ನೇಹಿತರ ಪಾತ್ರ ಮಾಡಿದ್ದಾರೆ. ಸುಷ್ಮಿತಾ ಅಂತ ನನ್ನ ಸ್ನೇಹಿತರ ಪಾತ್ರ ಮಾಡಿದ್ದಾರೆ. ಇಡೀ ನಮ್ಮ ಪದವಿ ಪೂರ್ವದ ಗ್ಯಾಂಗ್ ಬಂದಿದೆ ಇವತ್ತು. ಡಿಸೆಂಬರ್ 30ನೇ ತಾರೀಕು ನಮ್ಮ ಸಿನಿಮಾ ಪದವಿ ಪೂರ್ವ ರಿಲೀಸ್ ಆಗ್ತಾ ಇದೆ. ಇದು ಯೋಗರಾಜ್ ಸಿನಿಮಾಸ್ ಮತ್ತು ರವಿ ಶಾಮ್ನೂರ್ ಫಿಲ್ಮ್ಸ್ ಬ್ಯಾನರ್ನಲ್ಲಿ ಬರ್ತಾ ಇರೋಂಥ ಒಂದು ಸಿನಿಮಾ. ಯೋಗರಾಜ್ ಭಟ್ರ ಬೆನ್ನೆಲುಬು ನಮ್ಮ ಸಿನಿಮಾಗೆ ಅಂತ ಇದೆ ಅಂತ ಹೇಳ್ಬೋದು. ಹಾಗೂ ನಮ್ಮ ಸಿನಿಮಾದ ಮ್ಯೂಸಿಕ್ ಬಂದು ಅರ್ಜುನ್ ಜೇನೆ ಸರ್ ಮಾಡಿದ್ದಾರೆ. ಕ್ಯಾಮ್ರಾಮನ್ ಬಂದು ಸಂತೋಷ್ ರಾಯ್ ಪಾತಾಜೆ ಸರ್ ಅಂತ. ಈಗಾಗಲೇ ಹಲವಾರು ಸಿನಿಮಾ, ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ಮಾಡಿದ್ದಾರೆ. ಪರಮಾತ್ಮ ಆಗಿರ್ಬೋದು, ಗಾಳಿಪಟ 2 ಆಗಿರ್ಬೋದು, ಚಮಕ್ ಆಗಿರ್ಬೋದು, ಈ ಥರ ಹಲವಾರು ಸಿನಿಮಾಗಳನ್ನು ಮಾಡಿದ್ದಾರೆ. ಈ ಥರ ನಮ್ಮ ಇಡೀ ಪದವಿ ಪೂರ್ವ ಒಂದು ಚಿತ್ರತಂಡ ಒಂದು ಹೊಸಬ್ರ ಆರ್ಟಿಸ್ಟ್ ಮತ್ತು ಒಂದು ದೊಡ್ಡ ಟೆಕ್ನಿಷಿಯನ್ಸ್ ಕಾಂಬಿನೇಷನ್ನಲ್ಲಿ ಬರ್ತಾ ಇರೋವಂಥ ಒಂದು ಸಿನಿಮಾ ಪದವಿ ಪೂರ್ವ. ಈ ಸಿನಿಮಾ 1996-97ನಲ್ಲಿ ನಡೆಯುವಂಥ ಒಂದು ಸಿನಿಮಾ. ಆ ಕಾಲದಲ್ಲಿ ಫ್ರೆಂಡ್ಶಿಪ್ ಹೇಗಿತ್ತು, ಲವ್ ಸ್ಟೋರಿ ಹೇಗಿತ್ತು, ಬಾಂಧವ್ಯ ಹೇಗಿತ್ತು, ಆ ಇಡೀ ಒಂದು ಸಿನಿಮಾ, ಇಡೀ ಒಂದು ಆ ಟೈಮ್ನ, ಆ ಪೀರಿಯಡ್ನ, ಪದವಿ ಪೂರ್ವ ಅನ್ನೋ ಒಂದು ಪೀರಿಯಡ್ನ ತುಂಬ ಕ್ಯೂಟಾಗಿ, ತುಂಬ ಬ್ಯೂಟಿಫುಲ್ಲಾಗಿ, ಒಂದು ನಾಸ್ಟಾಲಜಿಕ್ ಫೀಲ್ ಬರೋ ಥರ ತೋರಿಸಿರೋಂಥ ಒಂದು ಸಿನಿಮಾ ಪದವಿ ಪೂರ್ವ. ಇದೇ ಡಿಸೆಂಬರ್ 30ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಾವು ಹಲವಾರು ಕಡೆ ಶೂಟಿಂಗ್ ಮಾಡಿದ್ದೀವಿ. ನಗರ, ಹೊಸನಗರ, ಮಂಗಳೂರು, ಬೆಂಗಳೂರು,
ಹಲವಾರು ಕಡೆ ಶೂಟ್ ಮಾಡಿದ್ದೀವಿ. ಎಲ್ಲ ಕಡೆ ಪ್ರಮೋಷನ್ಸ್ ಹೋಗ್ತಾ ಇದ್ದೀವಿ, ಪ್ರತಿ ಡಿಸ್ಟಿಕ್ಕು ಎಲ್ಲ ಕಡೆಯಿಂದ ತುಂಬ ಒಳ್ಳೆ ರೆಸ್ಪಾನ್ಸ್ ಇದೆ. ನಿಮ್ಮ ಕಡೆಯಿಂದ ಅಷ್ಟೇ ರೆಸ್ಪಾನ್ಸು ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತೀವಿ. ಇದೇ ಡಿಸೆಂಬರ್ 30ನೇ ತಾರೀಕು ಪದವಿ ಪೂರ್ವ ಚಿತ್ರ ಬರ್ತಿದೆ. ಇದು ನಮ್ಮ ಸಿನಿಮಾ ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮ್ಮ ಸಿನಿಮಾ ಇದು. ನಿಮ್ಮನ್ನು ನೀವು ನೋಡ್ಕೊಳೋ ಅಂಥ ಒಂದು ಸಿನಿಮಾ ಪದವಿ ಪೂರ್ವ. ತಾವೆಲ್ಲರೂ ಥಿಯೇಟ್ರಿಗೆ ಬಂದು ನಮ್ಮಂಥ ಎಲ್ಲ ಹೊಸ ಕಲಾವಿದರಿಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀವಿ. ಧನ್ಯವಾದ. ಈಗ ಜಿಲ್ಲಾ ಕ್ರೀಡಾಂಗಣದಲ್ಲಿ ಬಿಡಿಸಿಸಿ ಬ್ಯಾಂಕ್ನ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ನಡೆದ ಸಾಂಸ್ಕೃತಿಕ ಗೀತಗಾಯನದ Hello, mister.
ಉಸಿರು ಅಜರಾಮರ ನಿನ್ನ ಹೆಸರು ಹೋ ನಿನಗೆ ಸಾಟಿ ಯಾರು ದಿನ 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 ದುಡಿಗೆ ನೀವು ಕ್ಷಣ ಕ್ಷಣ ಪ್ರವಾಸದಲ್ಲಿ ದೇಶ ಪ್ರೇಮ ಎಂದೆಂದು ನಿಮಗೆ ಜಯ ಹೋ ಜಯ ಹೋ ಈಗ ಕಾಣೆಯಾದ ಮಹಿಳೆಯ ಪತ್ತೆಗಾಗಿ ಪೊಲೀಸ್ ಪ್ರಕಟಣೆ. ಈ ಭಾವಚಿತ್ರದಲ್ಲಿರುವ 19 ವರ್ಷದ ಕುಮಾರಿ ಡಿಎಚ್ ಸಹನಾ ಡಿಸೆಂಬರ್ 15ರಿಂದ ಕಾಣೆಯಾಗಿದ್ದಾಳೆ. ಕಮಲಾಪುರದ ಚೌಡಿಕೇರಿಯ ನಿವಾಸಿಯಾಗಿರುವ ಈಕೆ ಮನ್ಮಥಕೇರಿಯಲ್ಲಿ ಬರುವ ತಮ್ಮ ಚಿಕ್ಕಮ್ಮನ ಮನೆಗೆ ಹೋಗಿ ಬರುವುದಾಗಿ ತಿಳಿಸಿ ಹೋದವಳು ಈವರೆಗೂ ಮರಳಿ ಮನೆಗೆ ಬಂದಿರುವುದಿಲ್ಲ. ಹಿಂದಿ, ಕನ್ನಡ, ತೆಲುಗು ಭಾಷೆಯಲ್ಲಿ ಮಾತನಾಡಬಲ್ಲ ಕುಮಾರಿ ಸಹನಾ ಯಾರಿಗಾದರೂ ಕಂಡುಬಂದಲ್ಲಿ ಸಮೀಪದ ಪೊಲೀಸ್ ಠಾಣೆಗೆ ಮಾಹಿತಿ ರವಾನಿಸುವಂತೆ ಕಮಲಾಪುರ ಪೊಲೀಸ್ ಠಾಣೆಯಿಂದ ಸಾರ್ವಜನಿಕ ಪ್ರಕಟಣೆ ಹೊರಡಿಸಲಾಗಿದೆ. ಇದೀಗ ಮತ್ತೊಂದು ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರಲಿ, ಪಾಲಿಶ್ ಮಾಡಿದ ಮೇಲೆ ಹೊಚ್ಚ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ ನೋಡಿ. ತಾಯಿ, ನಿಮ್ ಮೈ ಮೇಲೆ ಅದು ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ. ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ಲಿ ಇಡಿ. ಹಾಕಿ ಹಾಕಿ ಪರ್ಸ್ನಲ್ಲಿ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇದು ತಗೊಳ್ಳಿ ತಾಯಿ, ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿರಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ವಿವಿಧ ಬೇಡಿಕೆಗಳ ಈಡೇರಿಕೆ. ಪತ್ತೆಗಾಗಿ ಪ್ರಕಟಣೆ ಹೊರಡಿಸಿರುವ ಕಮಲಾಪುರ ಪೊಲೀಸ್ ಠಾಣೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ದೈನಂದಿನ ಆಗುಹೋಗುಗಳ ಮಾಹಿತಿಗಾಗಿ ವೀಕ್ಷಿಸಿ ವಿಜಯನಗರ ಸುದ್ದಿವಾಹಿನಿ. ನಾನು ತೇಜಸ್ವಿನಿ ಪಿ ಪಾಟೀಲ್. ನಮಸ್ಕಾರ.